ಊಟಕ್ಕೆ ಎಲೆ ಕೊಟ್ಟು ಅನ್ನಕ್ಕೆ ಹೆಸರಿಟ್ಟಾಗಾಯ್ತು. ನೀನ್ ಮೊದ್ಲೇ ಆ ದುಡ್ಡನ್ನ ತಗೋಬಾರ್ದಾಗಿತ್ತಾ? ತಗೊಂಬೋದಾಗಿತ್ತು ಕಣವ. ಈಗ್ಲೂ ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ. ಶ್ರೀಧರ ದುಡ್ಡು ತಗೊಂಡ್ ಬಂದೇ ಬರ್ತಾನೆ. ಚಿನ್ನೇಗೌಡ್ರು ಯಾವತ್ತೂ ಆಡಿದ ಮಾತು ತಪ್ಪೋರಲ್ಲ. ಮಾವ, ಯಾಕೆ ಈಗ ಜವಾಬ್ದಾರಿ ಇಲ್ದಿರೋ ಕೆಲಸ ಮಾಡಿದ್ರಿ? ನಮಸ್ಕಾರ ತಾಯಿ, ಕೂತ್ಕೊಳ್ಳಿ. ಮನೆ ಮಂದಿರ ಬಂದಿದ್ದೀರಾ? ಓಹೋ, ಶ್ರೀಧರ ಬಂದ. ಜಾಗ ಬಿಡ, ನಡಿ. ಹೋಗಿದ್ದು ಸಾಚನಪ್ಪ. ಚಿನ್ನೇಗೌಡ್ರು ನಮ್ಮ ಕೈ ಕೊಟ್ಬಿಟ್ರು. ನನ್ನ ಯಾಮಾರಿಸ್ಬಿಟ್ರು ಅವರು ಎಷ್ಟೇ ಟ್ರೈ ಮಾಡಿದ್ರು ದುಡ್ಡು ಅಡ್ಜಸ್ಟ್ ಆಗಿಲ್ವಂತೆ. ಇವಾಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಗೌಡ್ರೆ. ಅಯ್ಯೋ ದೇವ್ರೆ, ಅವನ್ನೇ ನಂಬ್ಕೊಂಡಿದ್ನಲ್ಲಪ್ಪ. ಈಗ ನಾನೇನ್ ಮಾಡ್ಲಿ? ಅಮ್ಮ ನಡಿಯಪ್ಪ. ಪರವಾಗಿಲ್ಲ, ಹಳ್ಳಿ ಚೆನ್ನಾಗಿ ಹಾಕ್ಸಿ. ಹಲೋ, ಮದುವೆ ಗಂಟೆ ಅಲ್ವಾ? ನಮ್ಮ ಅತ್ತೆ ಮಗಳೇ ಈ ಹುಡುಗಿ ಚಿಕ್ಕವನಿದ್ದಾಗ ನನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲೋಡ್ರು, ಅವಳೆಷ್ಟು ಚೆನ್ನಾಗಿದ್ದಾಳೆ, ನನ್ನ ಮುಖಕ್ಕೆ ಸೂಟ್ ಆಗುತ್ತಾ? ಅದಕ್ಕೆ ನಾನೇ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿ ಅಂದೆ. ನೀನು ಸುಮಾರೇ ಆ ದಡಿಯ ನನ್ನ ಮಗ ಏನೋ ಎಡವಟ್ ಮಾಡ್ತಾನೆ ಅಂತ. ಓಡು, ರಾಜೇಶ್ ಕರ್ಕೊಂಬಾ. ಯಾಕೆ ಈಗಲೇ ಗಾಬರಿ ಆಗ್ತೀರಿ? ಹೋಗಿ ಅಮೂಲ್ಯ ಹತ್ರ ಕೂತಿರಿ. ನೀನ್ ಏನು ಯೋಚನೆ ಮಾಡ್ಬೇಡ, ಹೋಗಮ್ಮ ನೀನು. ರಾಜೇಶ ಮದುವೆಗಂಡು ಬಂದು ನಿಮ್ಗೋಸ್ಕರ ಕಾಯ್ತಾ ಇದಾರೋ? ಅದೇನ್ ನೋಡೋಗ. ನೋಡಿಯೋ, ನಮಸ್ಕಾರ. ಹಲೋ. ಎಂಗೇಜ್ಮೆಂಟ್ಗೆ ಬರಕ್ಕಾಗ್ಲಿಲ್ಲ, ತಪ್ಪು ತಿಳ್ಕೊಬೇಡಿ. ಮಿಲಿಟರಿ ನೋಡಿ, ಕೇಳಿದಾಗೆಲ್ಲ ರಜಾ ಸಿಕ್ಕಲ್ಲ. ಅಯ್ಯೋ 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 ಅಯ್ಯೋ, ಏನಪ್ಪ ಇದು? ಕ್ಷೇಮ ಸಮಾಚಾರ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಸಮಯನ ಇದು? ಮುಹೂರ್ತ ಗೊತ್ತಾಗ್ತಾ ಇದೆ, ಬೇಗ ಕರ್ಕೊಂಡ್ ಬಾರ. ಬನ್ನಿ. ಗೌಡ್ರೆ ನಮ್ಮನ್ನ ಗಂಡಿನ ತಂದೆನ ನೋಡೋದ್ ಬೇಡವಾ? ಅಯ್ಯೋ ಅಯ್ಯೋ, ನೋಡಿದ್ರಾಯ್ತು. ನೀವು ಬನ್ನಿ ಹೇಳ್ತೀನಿ. ಮದ್ವೆ ಆದ್ಮೇಲೆ ನೋಡೋಣ. ಏನ್ರಿ ಮದ್ವೆ ಆದ್ಮೇಲೆ ನೋಡೋದು? ನೀವು ಬದ್ನೆಕಾಯಿ 2 ವಾರ ಮುಂಚೆನೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ತಾಲಿ ಕಟ್ಟಿದ ಮೇಲೆ ಕೊಡ್ತೀನಿ, ಸೋಬ್ನ ಮುಗಿದ ಮೇಲೆ ಕೊಡ್ತೀನಿ. ಏನ್ರಿ ಮಾತಿದು? ಇವೆಲ್ಲ ನಾವ್ ಹತ್ರ ನಡೆಯಕ್ಕಿಲ್ಲ. ನೋಡೋ, ಈ ಕೈಲಿ ಕಾಸು ಬರ್ತಾ ಇರ್ಬೇಕು. ಆ ಕಡೆ ನಿಮ್ ಹುಡುಗಿ ಗುತ್ತಿಗೆ ತಾಲಿ ಕಟ್ಬೇಕು. ದುಡ್ಡು ಸ್ವಲ್ಪ ಅಡ್ಜಸ್ಟ್ ಆಗ್ಲಿಲ್ಲ. ಯಾರೋ ಕೊಡ್ತೀನಿ ಅಂತ ಹೇಳಿದವ್ರು ಯಾಮಾರಿಸ್ಬಿಟ್ರು. ಅಲ್ಲ, ಹಳ್ಳಿ ಕಟ್ಟಿದ್ಮೇಲೆ ಕೊಡ್ಬೋದಲ್ವಾ? ಆ ಅಭ್ಯಾಸ ಎಲ್ಲ ನಮ್ಮಲ್ಲಿ ಇಲ್ಲ. ನಮ್ಮೂರ್ ಕಡೆ ಏನಿದ್ರು ಕೈ ಮೇಲೆ ಕಾಸು, ಬಾಯಿ ಮೇಲೆ ದೋಸೆ. ನೋಡಿ, ಜನ ಎಲ್ಲ ಕೇಳಿಸ್ಕೊತಾ ಇದಾರೆ. ಮೆಲ್ಲ ಮಾತಾಡಿ, ನಮ್ಮ ಮರ್ಯಾದೆ ಕಳಿಬೇಡಿ ಸ್ವಾಮಿ. ಕೇಳಿಸ್ಕೊಳ್ಳಿ ಬಿಡ್ರಿ. ನೀವು ಮೋಸ ಮಾಡಿ ಮದುವೆ ಮಾಡ್ತಾ ಇರೋದು ಊರ್ ಜನಕ್ಕೆಲ್ಲ ಗೊತ್ತಾಗ್ಲಿ. ನಾವು ವರದಕ್ಷಿಣೆ ಕರೆಕ್ಟ್ ಆಗಿ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಮರ್ಯಾದೆ ಹೋಗುತ್ತಲ್ಲ. ನಾಳೆ ನಮ್ ದುರಾದೃಷ್ಟ. ನಿಮ್ ಹುಡುಗಿ ಏನಾದ್ರೂ ಕಾರಣಾಂತರದಿಂದ ಸತ್ತು ಹೋಗ್ಬಿಟ್ರೆ ಅಪ್ಪ ಮಗ ಜೈಲಿಗೆ ಹೋಗ್ಬೇಕಲ್ಲ. ನೀವು ಬರ್ತೀರಾ? ಏನೇ? ಹೌದು. ನೋಡಿ ಸ್ವಾಮಿ, ನಮ್ಮ ಅಮ್ಮು ಜೀವನ ಹಾಳು ಮಾಡ್ಬೇಡಿ. ನಮ್ಮ ಮಾನ ಕಳಿಬೇಡಿ ಸ್ವಾಮಿ, ನಮ್ಮ ಮಾನ ಕಳಿಬೇಡಿ. ಈ ತರ ಮೋಸ ಮಾಡಿ ಮದುವೆ ಮಾಡೋರ್ಗೆ ಮಾನ ಎಲ್ರಿ ಇರುತ್ತೆ? ನೋಡಿ, ನೋಡೋದೇನ್ ಬೇಕಾಗಿಲ್ಲ. ಅವನು ನನ್ನ ಮಗ. ದುಡ್ಡಿಲ್ದ ಮದುವೆ ಮಾಡ್ಕೋತೀನ? ದುಡ್ಡು. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಬರ್ತೀರಾ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅದೇನ್ ಬೊಗಳ್ಬೇಕು ಅಂತಿದ್ಯೋ? ಇಲ್ಲೇ ಬೊಗಳು. ನೋಡಿ, ನಾವೆಲ್ಲ ಈ ಕಾಲದ ಹುಡುಗರಲ್ವಾ? ದುಡ್ಡಿಗಿಂತ ಮದ್ವೆ ತಾನೇ ಮುಖ್ಯ. ನನಗೆ ಮದುವೆಗಿಂತ ದುಡ್ಡು ಮುಖ್ಯ. ನೋಡಿ ಸ್ವಾಮಿ, ಈ ಮದುವೆ ಈ ಮುಹೂರ್ತದಲ್ಲಿ ನಡೀಲಿಲ್ಲ ಅಂದ್ರೆ ಅವಳ ಜೀವನದಲ್ಲಿ ಮದುವೆನೇ ಆಗಲ್ಲ ಅಂತ ಜಾತಕದಲ್ಲಿ ಬರ್ದಿದೆ. ದಯವಿಟ್ಟು ದುಡ್ಡುಗೋಸ್ಕರ ಅವಳ ಜೀವನನ ಹಾಳು ಮಾಡಬೇಡಿ. ನೋಡು, ಮದ್ವೆ ಆದ್ಮೇಲೆ ಅವಳ ಜೊತೆ ಜೀವನ ಮಾಡೋದು ನಿಮ್ ತಂದೆ ತಾಯಿ ಅಲ್ಲ, ನೀನು ಅವಳು. ನನ್ ತಂದೆ ತಾಯಿನ ಬಿಟ್ಟಿರೋಕೆ ನನ್ನಿಂದ ಆಗಲ್ಲ. ಬಿಟ್ಟಿರ್ಬೇಡ, ಅವ್ರ ಹತ್ರ ವಿಷಯ ಹೇಳಿ ಒಪ್ಪಿಸ್ಬೋದಲ್ಲ. ನೀನ್ ಮನ್ಸ್ ಮಾಡಿದ್ರೆ ಖಂಡಿತ ಅವ್ರು ಒಪ್ತಾರೆ. ನನ್ ತಂದೆ ತಾಯಿ ಏನ್ ಹೇಳ್ತಾರೋ ಅದೇ ನಾ ಮಾಡೋದು. ಛೀ, ನೀನು ಒಬ್ಬ ಗಂಡ್ಸ ಹತ್ರ ಸ್ವಲ್ಪ ಆದ್ರೂ ಧೈರ್ಯ ಇರ್ಬೇಕು. ಅದನ್ ಕೇಳಕ್ ನೀನ್ ಯಾರೋ? ನಿನ್ಗೆ ಧೈರ್ಯ ಇದ್ರೆ ನೀನೇ ಹೋಗಿ ತಾಲಿ ಕಟ್ಟ ಅವ್ರಿಗೆ. ಹಾ, ನಿನ್ ಪ್ಲೇಸ್ ಅಲ್ಲಿ ನಾನಿದ್ರೆ ಖಂಡಿತ ಕಟ್ತೀನಿ. ಕಟ್ಟ ತಾಲಿನ ಕಟ್ತೀನಿ. ಏನಾಯ್ತಣ್ಣ? ಏನ್ ಹೇಳಮ್ಮ? ನೋಡ್ರಿ, ಸ್ವಲ್ಪ ನನ್ನ ಮಾತು ಕೇಳಿ ನೋಡ್ರಿ. ನನ್ನ ಮಗಳ ಭವಿಷ್ಯನ ಹಾಳು ಮಾಡ್ಬೇಡಿ. ಜಮೀನ್ ಮಾರಿ ಆದ್ರೂ 2 ದಿವಸದಲ್ಲಿ ನಿಮ್ಮ ಹಣ ವಾಪಸ್ ಕೊಟ್ಬಿಡ್ತೀನಿ. ನಿಮ್ ಕೈ ಮುಗಿತೀನಿ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಹೌದು, ಹೆಣ್ಣೆತ್ತರಿಗೆಲ್ಲ ಕರೆಕ್ತಾ ಇದ್ರೆ ನಾವು ಗಂಡೆತ್ತವ್ರು ಚಂಬಿಡ್ಬೇಕಾಗ್ತದೆ. ಅಯ್ಯಯ್ಯಪ್ಪ, ಹುಚ್ಚು ನನ್ನ ಮಗನೇ. ಹೋಗಲೇ ನನ್ನ ಮಗನೇ, ನೀನ್ ಕೊಡಕ್ಕೆ ಇಲ್ಲಿ ಯಾವ ಹುಡುಗಿನೂ ಇಲ್ಲ. ನಿಮ್ ಮಗನ ಕರ್ಕೊಂಡೋಗಿ ಯಾವ್ದಾದ್ರು ದುಡ್ಡಿರೋ ನಾಯಿಗೆ ಚೈನಾ ಕಟ್ಟಾಕಿ ಹೋಗಲೇ ಲೋಪರ್. ನನ್ನ ಮಗನೇ, ನಿನ್ನ ಮೇಲೆ ಹೆಣ್ಣು ತಗೊಂಡೋದಕ್ಕೆ ನನ್ನ ಮೇಲೆ ನಾಯಿ ಉಳಿಸ್ಕೊಡಲ್ಲ.
ಹೋಗಲೇ ನೋಡಿ ಹುಡುಗ ಏನೋ ತಪ್ಪು ಮಾಡ್ಬಿಟ್ಟ, ದಯವಿಟ್ಟು ಕ್ಷಮಿಸ್ಬಿಡಿ. ದೊಡ್ಡವ್ರು ನಾವು ನೀವು ಕೂತು ಬಗೆಹರಿಸ್ಕೊಳ್ಳೋಣ. ದಯವಿಟ್ಟು ಹೋಗ್ಬೇಡಿ ಸ್ವಾಮಿ, ಹೋಗ್ಬೇಡಿ. ಕೈನಾ ನಮ್ಮ ಮಾತು ಕೇಳಿ. ಬರೋ ಇನ್ನ ಏನ್ ನೋಡ್ತಾ ಇದ್ಯಾ? ಎಲ್ಲ ಹಾಳು ಮಾಡ್ಬಿಟ್ಟಿಯ, ಅನ್ಯಾಯವಾಗಿ ಮದುವೆ ನಿಲ್ಸ್ಬಿಟ್ಟಿರೋ ಪಾಪಿ. ಹೋಗೋ, ಅವ್ರ ಕಾಲಿಡ್ದು ಕ್ಷಮೆ ಕೇಳಿ ಕರ್ಕೊಂಬ ಹೋಗೋ. ನನ್ ನಾಯಿ ಹೋಗುತ್ತೆ ಅವ್ರನ್ನ ಕರ್ಕೊಂಬರಕ್ಕೆ. ಆ ನರಾಸತನ್ ಕೊಡಕ್ಕೆ ಇಲ್ಲಿ ಯಾವ ಹೆಣ್ಣು ಇಲ್ಲ. ಅವಳಿಗೆ ಅವನಿಗಿಂತ ಒಳ್ಳೆ ಗಂಡು ಸಿಗ್ತಾನೆ. ಹಾಗಾದ್ರೆ ಕರ್ಕೊಂಬರ ಒಬ್ಬ ರಾಜ್ಕುಮಾರನ. ಕರ್ಕೊಂಬರ್ತೀನಿ, ನಾನ್ ಕರ್ಕೊಂಡ್ ಬಂದೇ ಬರ್ತೀನಿ. ರಾಜ್ಕುಮಾರ ರಾಜ್ಕುಮಾರ, ಈ ರಾಜ್ಕುಮಾರನೇ ನಮ್ಮ ಅಮ್ಮನ ಮದುವೆ ಆಗೋದು. ನೀವು ತಾನೇ ಹೇಳಿದ್ದು ನಾನೇ ಮದುವೆ ಮಾಡ್ಕೋತೀನಿ ಅಂತ. ನೀವು ಹೇಳಿದ್ಮೇಲೆ ತಾನೇ ಆ ಹುಡುಗನ್ ತಂದೆ ಕೆನ್ನೆಗೆ ನಾನು ಹೊಡೆದಿದ್ದು. ಅಂದ್ಮೇಲೆ ಈಗ ಮಾತ್ ಬದಲಾಯಿಸ್ತಾ ಇದ್ಯಾ? ಬಾ, ನೀನ್ ಬರಲ್ಲ ಅಂದ್ರೆ ನಮ್ಮ ಅತ್ತೆ ಬದುಕಿರಲ್ಲ. ಬಾ ಬಾ. ನೋಡು ಲಕ್ಷ್ಮಿ, ನಿನ್ನ ಫ್ರೆಂಡು ಮತ್ತೆ ಅವರ ಮನೆಯವರ ಮಾನ ಮರ್ಯಾದೆ, ಒಂದು ಹೆಣ್ಣಿನ ಜೀವನ ಈಗ ನಿನ್ನ ಕೈಲಿದೆಯಪ್ಪ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತಾರೆ. ಅದನ್ನ ತಪ್ಸಕ್ ನಾವ್ ಯಾರು? ಎಲ್ಲ ಅವನಿಚ್ಛೆ. ಹೋಗಿ ಹಸೆಮಣೆ ಮೇಲೆ ಕೂತ್ಕೋಗಪ್ಪ. ಬನ್ನಿ ಬನ್ನಿ ರಾಜ್ಕುಮಾರ. ಓ, ಮೂರ್ತಿ ಗೊತ್ತಾಗೋಯ್ತು. ಹುಡುಗಿನ ಕರ್ಕೊಂಡು ಬೇಗ ಬರ್ರಮ್ಮ. ಲಕ್ಷ್ಮಿ, ಏನಪ್ಪ ನೋಡ್ತಾ ಇದ್ಯಾ? ತಾಳಿ ಕಟ್ಟು. ಗಟ್ಟಿ ಮೇಳ, ಗಟ್ಟಿ ಮೇಳ.